ನನ್ನ ಹೆಸರು ರಾಜಗೋಪಾಲ್ ಅಂತ. ನಾನು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇವತ್ತು ಪ್ರೆಸ್ ಮೀಟಿನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, 13ನೇ ತಾರೀಕು ಹೈಕೋರ್ಟಿಂದ RSS ಅವರಿಗೆ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡಲು ಅವಕಾಶ ಕೊಟ್ಟಿದೆ. ಇದಕ್ಕೆ ನಾವು ಸ್ವಾಗತ ಬಯಸ್ತೀವಿ. ಯಾಕಂತ ಹೇಳಿದ್ರೆ ಸಂವಿಧಾನದ ಅಡಿ ಕೋರ್ಟಲ್ಲಿ ಅವರಿಗೆ ಅನುಮತಿ ಕೊಟ್ಟಿದೆ, ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಅವರು 100 ವರ್ಷದ ಸಂಭ್ರಮಾಚರಣೆ, RSS ಹುಟ್ಟು ಆಗಿ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದ ಬೆನ್ನಲ್ಲೇ ಅವರು ಪಥಸಂಚಲನ ಮಾಡಲು ಅವಕಾಶ ಕೇಳಿದರು. ಅದಕ್ಕೆ ನಾವು ಅವಕಾಶ ಕೇಳಿದ್ವಿ. ಅವರು ಕೋರ್ಟ್ಗೆ ಹೋಗಿ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ನಾವು ಈಗ ಹೇಳೋದೇನಪ್ಪ ಅಂದರೆ, ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನೀವು 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚಿತ್ತಾಪುರ ತಾಲೂಕದಲ್ಲಿ ಪಥಸಂಚಲನ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ನೀವು ಪಥಸಂಚಲನ ಮಾಡುವ ಸಂದರ್ಭದಲ್ಲಿ ಲಾಠಿಯನ್ನು ಬಿಟ್ಟು ಪಥಸಂಚಲನ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಈ ಲಾಠಿ ಹಿಡ್ಕೊಂಡು ನೀವು ಪಥಸಂಚಲನ ಮಾಡುವುದು ಜನರಿಗೆ ಭಯಭೀತಿಯನ್ನು ಹುಟ್ಟುಹಾಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ಇದು ಭಾರತೀಯ ನ್ಯಾಯ ಸಮಿತಿ BNSS 2023 ಸೆಕ್ಷನ್ 163 ಪ್ರಕಾರ ಇದು ಅಪರಾಧ ಆಗುತ್ತೆ. ಈ ಅಪರಾಧಕ್ಕೆ ನೀವು ಯಾವುದೇ ಒಂದು ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಪಥಸಂಚಲನ ಮಾಡೋದು ಇದು ಅಪರಾಧ. ಆದ್ದರಿಂದ ನಾವು ಇವತ್ತು DG ಅವರಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಎಲ್ಲ ಜಿಲ್ಲೆಗಳಿಗೆ ಮತ್ತು ಅಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಾಯಿದ್ದೀವಿ. ಇವತ್ತು ನಾಳೆ ದಿನ ಏನು ಸಂಡೇ, ರವಿವಾರ ಪಥಸಂಚಲನ ಮಾಡ್ತಾಯಿದ್ದಾರೆ RSS ಅವರು ಯಾವುದೇ ಕಾರಣಕ್ಕೂ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡುವುದಕ್ಕೆ ಅವಕಾಶ ಕೊಡಕೂಡದು. ಒಂದು ವೇಳೆ ಲಾಠಿ ಹಿಡ್ಕೊಂಡು ಏನಾದರೂ ಪಥಸಂಚಲನ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಜಿಲ್ಲೆಗಳಲ್ಲೂ ಕೂಡ RSS ಸಂಘಟನೆಯವರನ್ನು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡೋದಕ್ಕೆ ನಾವು ಬಿಡುವುದೇ ಇಲ್ಲ. ನೀವು 100 ವರ್ಷ ಪೂರೈಸಿದ್ದೀವಿ ಅಂತ ಹೇಳಿಬಿಟ್ಟು ಪಥಸಂಚಲನ ಮಾಡ್ತಾಯಿದ್ದೀರಲ್ಲ, ಈ ಪಥಸಂಚಲನ ಮಾಡೋದರಿಂದ ದೇಶಕ್ಕೇನೂ ಹೆಲ್ಪ್ ಇಲ್ಲ, ದೇಶ ಏನು ಅಭಿವೃದ್ಧಿ ಆಗಲ್ಲ. ನೀವು ಪಥಸಂಚಲನ ಮಾಡೋದರಿಂದ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನೀವು ದಲಿತ ಕೇರಿಗಳಿಗೆ ಹೋಗಿ, ಅಲ್ಲಿ ಅಸಮಾನತೆಗಳು ಇದ್ದಾವೆ. ಇವತ್ತು ದಲಿತರುಗಳಿಗೆ ಬಾವಿಗಳನ್ನು ಮುಟ್ಟಕ್ಕೆ ಬಿಡಲ್ಲ, ದೇವಸ್ಥಾನಗಳಲ್ಲಿ ಹೋಗೋಕ್ಕೆ ಬಿಡಲ್ಲ. ಇವತ್ತು ಆ ಜನರಿಗೆ ಊರಿಂದ ಹೊರಗಡೆ ಇಟ್ಟಿದ್ದೀರಿ ನೀವು. ಇವತ್ತು ಸಿಟಿಗಳಲ್ಲಿ ಬಾಡಿಗೆ ಮನೆಗಳು ಸಿಗಲ್ಲ. ಇದನ್ನು ಹೋಗಲಾಡಿಸಲು ನೀವು ಪ್ರಯತ್ನ ಮಾಡಿ. RSS ಅವರೇ, 100 ವರ್ಷ ನೀವು ಪೂರೈಸಿದ್ದೀರಲ್ಲ, ಏನು ಮಾಡಿದ್ದೀರಿ ನೀವು 100 ವರ್ಷ? ನೀವು ಜಾತೀಯತೆಯನ್ನು ಸಾಕ್ಕೊಂಡು ಬಂದಿದ್ದೀರಿ, ನೀವು ಜಾತೀಯತೆಯನ್ನು ಉಳಿಸ್ಕೊಂಡು ಬಂದಿದ್ದೀರಿ. ನೀವು ಜಾತೀಯತೆಯನ್ನು ಹೋಗಲಾಡಿಸಿಲ್ಲ, ತಾರತಮ್ಯವನ್ನು ಹೋಗಲಾಡಿಸಿಲ್ಲ, ಈ ದೇಶದ ಬಡ ಜನರ ಕಣ್ಣೀರನ್ನು ಒರೆಸಿಲ್ಲ. ನೀವು ಅದರ ಬದಲಾಗಿ ಲಾಠಿ ಹಿಡ್ಕೊಂಡು ಹಿಂದೂ ಧರ್ಮದ ಹೆಸರಿನಲ್ಲಿ ಜನಗಳಿಗೆ ಭಯಭೀತರನ್ನಾಗಿ ಮಾಡುವ ಒಂದು ಕೆಲಸವನ್ನು ಮಾಡಿದಿರಿ. ಹಿಂದೂ ಧರ್ಮ ಅನ್ನುವುದು ಆ್ಯಕ್ಚುಲಿ ಇಲ್ಲವೇ ಇಲ್ಲ. ಹಿಂದೂ ಧರ್ಮ ರಾಮಾಯಣದಲ್ಲೂ ಇಲ್ಲ, ಮಹಾಭಾರತದಲ್ಲೂ ಇಲ್ಲ. ಏನು ಪರ್ಸಿಯನ್ಸ್ಗಳು ಏನು ಬಂದಿದ್ದಾರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ, ಇವತ್ತೇನು 3% ಜನಗಳಿದ್ದಾರೆ, ಅವರುಗಳು ಸಿಂಧೂ ನಾಗರಿಕತೆ, ಸಿಂಧೂ ನದಿಯ ಬಯಲಿನಲ್ಲಿ ಬಂದು ಉಳಿದುಕೊಂಡು ಆ ಸಿಂಧೂ ನದಿಯಲ್ಲಿ ಇರತಕ್ಕಂಥವರೇ ಇವತ್ತು ಹಿಂದೂಗಳು. ಆ ಹಿಂದೂಗಳು ಇವತ್ತು ಎಲ್ಲ ದೇಶದಲ್ಲಿ ಜನಗಳಿಗೆ ಹಿಂದೂಗಳಾಗಿ ನೀವು ಪರಿವರ್ತಿಸಲಿ ಪ್ರಯತ್ನ ಪಡ್ತಾಯಿದ್ದೀರಿ. ಹಿಂದೂ ಎನ್ನುವುದು ಕೇವಲ ವಿವಿಧತೆಯಲ್ಲಿ ಏಕತೆಯಾಗಿ ಬದುಕುವ ಒಂದು ಕಲೆ ಮಾತ್ರ. ಇದು ವಿವಿಧತೆಯಲ್ಲಿ ಏಕತೆಯಾಗಿ ಬದುಕುವ ಒಂದು ಕಲೆ ಅಷ್ಟೇ. ನೀವು ಹಿಂದೂ ಅಂತ ಹೇಳಿಬಿಟ್ಟು ಜನಗಳಿಗೆ ಭಯಭೀತರಾಗಿ ಕೆಲಸ ಮಾಡುವಂಥದ್ದನ್ನು ನಿಲ್ಲಿಸಬೇಕು.
ಹಿಂದೂ ಎನ್ನುವ ಪದವೇ ಇಲ್ಲ ಆ್ಯಕ್ಚುಲಿ. ನೀವು 100 ವರ್ಷ ಪೂರೈಸಿದ್ದೀರಿ, ಏನು ಸಾಧನೆ ಮಾಡಿದ್ದೀರಿ 100 ವರ್ಷದಲ್ಲಿ? ನೀವು RSS ಅವರು ಬ್ರಿಟಿಷರ ಥರ ಚಡ್ಡಿ ಹಾಕ್ಕೊಂಡು ಓಡಾಡಿದ್ದೀರಿ, ನೀವು ಬ್ರಿಟಿಷರು ಫಾಲೋ ಮಾಡಿದ್ದೀರಿ, ನೀವು ಲಾಠಿ ಹಿಡ್ಕೊಂಡು ಓಡಾಡಿದ್ದೀರಿ. ನೀವು ಈ ಲಾಠಿ ಈ ಚಡ್ಡಿಯಿಂದ ನಮ್ಮ ದೇಶ ಉದ್ಧಾರ ಆಗಲ್ಲ. ನೀವು ಏನೇ ಒಂದು 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಉದ್ಧಾರ ಮಾಡಬೇಕಾಗಿದ್ರೆ ಆ ಒಂದು ಕಾರ್ಯಕ್ರಮಗಳು, ನಿಮ್ಮ ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕಪ್ಪ ಅಂದರೆ ಈ ಸಮಾಜಕ್ಕೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ನೀವು 100 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ. ಅದನ್ನು ಬಿಟ್ಟು ಲಾಠಿ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ. ನೀವು ಯಾಕ್ರಿ ಪಥಸಂಚಲನ ಮಾಡ್ತೀರಿ? ದೇಶದಲ್ಲಿ ಪೊಲೀಸ್ ಸುವ್ಯವಸ್ಥೆ ಇದೆ, ಪೊಲೀಸರಿದ್ದಾರೆ, ಮಿಲ್ಟ್ರಿ ಇದೆ. ಆ ಥರ ಇರಬೇಕಾದಾಗ ನೀವು ಲಾಠಿ ಹಿಡ್ಕೊಂಡು ಹೋಗುವ ಅವಶ್ಯಕತೆ ಆದರೂ ಏನಿದೆ? ಲಾಠಿ ಹಿಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಲಾಠಿಯನ್ನು ನಾವು ವಿರೋಧ ಮಾಡ್ತೀವಿ. ಇದು ಕಾನೂನು ಬಾಹಿರವಾಗಿ ನೀವು ಲಾಠಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರಿ. BNSS ಲಾ ಪ್ರಕಾರ ಸೆಕ್ಷನ್ 163 ಆಯುಧಗಳನ್ನು ಹಿಡ್ಕೊಂಡು ಜನರಿಗೆ ಭಯಭೀತಿಯನ್ನು ಮಾಡುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ಇದರ ವಿರುದ್ಧ, ಲಾಠಿ ಹಿಡ್ಕೊಂಡು ಹೋಗುವುದರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ತಹಸೀಲ್ದಾರ್ಗವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ನಾಳೆ ದಿನ ನೀವೇನಾದರೂ ಲಾಠಿ ಹಿಡ್ಕೊಂಡು ಹೋದರೆ ನಾವು ನಿಮಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಪಥಸಂಚಲನ ಮಾಡಲು ಬಿಡೋದಿಲ್ಲ. ನೀವು ಲಾಠಿ ಹಿಡ್ಕೊಂಡು ಜನರಿಗೆ ಭಯಭೀತವನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ RSS ಅವರೇ. ನೀವು 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಮರಗಳನ್ನಾದರೂ ಸಸಿಗಳನ್ನಾದರೂ ನೆಡುವ ಕೆಲಸ ಮಾಡಿ, ಮನೆ ಇಲ್ಲದವ್ರಿಗೆ ಮನೆ ಆದರೂ ಕೊಡಿಸುವಂಥ ಕೆಲಸ ಮಾಡಿ. ಈ ತಾರತಮ್ಯಗಳಿದಾವಲ್ಲ SC ST ಅಂತ ಹೇಳಿಬಿಟ್ಟು ಈ ತಾರತಮ್ಯವನ್ನು ಹೋಗಲಾಡಿಸುವಂಥ ಕೆಲಸ ಮಾಡಿ. ಇವತ್ತು ಎಷ್ಟೋ ಜನಗಳು ಇವತ್ತು ಬಾವಿಗಳನ್ನು, ಊರೊಳಗಡೆ ಬಾವಿಗಳನ್ನು ಮುಟ್ಟೋಕೆ ಬಿಡ್ತಾಯಿಲ್ಲ. ಅದನ್ನಾರು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 100 ವರ್ಷಗಳ ಹಿಂದೆಯೇ ಅವತ್ತೇ ಚೌಡಾರಕೆರೆಯ ನೀರನ್ನು ಮುಟ್ಟುವಂಥ ಕೆಲಸ ಮಾಡಿದ್ರು. ಆವತ್ತು ಕೂಡ ಅವ್ರ ಮೇಲೆ ಹಲ್ಲೆ ಆಯಿತು. ಆ ಥರದ ಒಂದು ನೀವು ನಿಲ್ಲಿಸುವಂಥ ಕೆಲಸ ಮಾಡಿ. ನೀವು 100 ವರ್ಷ ಪೂರೈಸಿದ ಹಿನ್ನೆಲೆ ಅದನ್ನು ಬಿಟ್ಟು ನೀವು ನಗರಗಳಲ್ಲಿ ಲಾಠಿ ಹಿಡ್ಕೊಂಡು ಓಡಾಡೋದು, ಸಾಮಾನ್ಯ ಜನರಿಗೆ ಭಯಭೀತಿಯನ್ನು ಹುಟ್ಟು ಹಾಕೋದು ಏನು ಅವಶ್ಯಕತೆ ಇದೆ? ಅವಶ್ಯಕತೆ ಇರೋದು ಜನಗಳಿಗೆ ಒಂದು ಹೆಲ್ಪ್ ಮಾಡುವಂಥದ್ದು. ಈ 100 ವರ್ಷ RSS ಪೂರೈಸಿದ ಹಿನ್ನೆಲೆಯಲ್ಲಿ ಜನಗಳಿಗೆ ಅನುಕೂಲವಾದ ಒಂದು ಕೆಲಸಗಳನ್ನು ಮಾಡಬೇಕಂತ ಹೇಳ್ತಾ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ, ಸರ್ಕಾರ ಯಾವುದೇ ಕಾರಣಕ್ಕೂ ಲಾಠಿಯನ್ನು ಹಿಡಿದು ಪಥಸಂಚಲನ ಮಾಡಲು ಬಿಡಕೂಡದು. ಒಂದು ವೇಳೆ ಬಿಟ್ಟರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ನಾವು ಇವತ್ತು ಕಾನೂನಿಗೆ ತಲೆಬಾಗಿ ನಾವು ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ಅದನ್ನು ನೀವು ಮಿಸ್ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭೀಮ್ ಆರ್ಮಿ ಸಂಘಟನೆ ಯಾವುದೇ ಜಿಲ್ಲೆಗಳಲ್ಲಿ ಪಥಸಂಚಲನ ಮಾಡೋದಲ್ಲೂ ಬಿಡೋದಿಲ್ಲ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ರಾಜಗೋಪಾಲ್, ಭೀಮ್ ಆರ್ಮಿ ಸ್ಟೇಟ್ ಪ್ರೆಸಿಡೆಂಟ್. ನಾವೆಲ್ಲರೂ ಭೀಮ್ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳು. ಥ್ಯಾಂಕ್ ಯು, ಧನ್ಯವಾದಗಳು.